ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಅದರಲ್ಲೂ ಇಂದು ಬೆಳಿಗ್ಗೆ 10 ಗಂಟೆಗೆ ರಾಹುಲ್ ಭೇಟಿಗೆ ಸಮಯ ಕೂಡ ನಿಗದಿಯಾಗಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆಯಾಗ್ತಾ ಇರುವಂತಹ ಬೆನ್ನಲ್ಲೇ ಇಬ್ಬರ ಭೇಟಿ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮುಡಾ ಕೇಸ್ನಲ್ಲಿ ಇಡಿ ತನಿಖೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಅನುಮತಿ ಕೊಟ್ಟಿದೆ. ಡಿಬಿ ನಟೇಶ್ ವಿರುದ್ಧದ ಸಮನ್ಸ್ ರದ್ದು ಆದೇಶಕ್ಕೆ ತಡೆ ನೀಡಿದ ನ್ಯಾಯಾಲಯ ನಟೇಶ್ ಹೇಳಿಕೆಯನ್ನ ಆಧರಿಸಿ ತನಿಖೆ ನಡೆಸಬಹುದು ಅಂತ ಹೇಳಿದೆ. ಲೋಕಾಯುಕ್ತ ವರದಿ ತಿರಸ್ಕರಿಸುವಂತೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಇಡಿ 8 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಗಳಿವೆ, ನಮ್ಮ ತನಿಖೆಯಲ್ಲಿ ಸಿಎಂ ಕುಟುಂಬದ ತಪ್ಪುಗಳು ಸಾಬೀತಾಗಿವೆ, ಹೀಗಿದ್ರೂ ತಪ್ಪೇ ಮಾಡಿಲ್ಲ ಅಂತ ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಅಂತ ತಕರಾರು ಅರ್ಜಿ ಸಲ್ಲಿಸಿದೆ. ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕರಾದ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿ ಬಿಜೆಪಿ ಶಾಸಕರು ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಹೀನಾಯ ಕೃತ್ಯ ನಡೆದು ಹೋಗಿದೆ. ಕೆಆರ್ಪುರಂ ರೈಲ್ವೆ ನಿಲ್ದಾಣದ ಬಳಿ ಬೈಕ್ನಲ್ಲಿ ತೆರಳುತ್ತಿದ್ದ ಅಣ್ಣ ತಂಗಿಯನ್ನ ತಡೆದ ಇಬ್ಬರು ದುಷ್ಕರ್ಮಿಗಳು ಅಣ್ಣನ ಮೇಲೆ ಹಲ್ಲೆ ನಡೆಸಿ ಯುವತಿಯನ್ನ ಅಪಹರಿಸಿ ಅತ್ಯಾಚಾರ ಎಸಗಿದ್ದಾರೆ. ಒಬ್ಬ ಆರೋಪಿಯನ್ನ ಸ್ಥಳೀಯರೇ ಹಿಡಿದಿದ್ದು ಒಟ್ಟು ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಂಟಿ ಸಂಸದೀಯ ಸಮಿತಿ ಪ್ರಸ್ತಾವ ಮಾಡಿದಂತಹ ವಕ್ಫ್ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ. ನಿನ್ನೆ ಕೇಂದ್ರ ಅಲ್ಪಸಂಖ್ಯಾತ ಖಾತೆ ಸಚಿವ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ ಬಳಿಕ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಮತಕ್ಕೆ ಹಾಕಿದ್ರು. ವಕ್ಫ್ ಮಸೂದೆ ಪರವಾಗಿ 288 ಮತಗಳು ಒಲಿದಿದ್ವು, ವಿರುದ್ಧವಾಗಿ 232 ಮತಗಳು ಬಿದ್ವು. ವಿಧೇಯಕದ ಪರ 288 ಹಾಗೆ ವಿಧೇಯಕದ ವಿರೋಧವಾಗಿ 232 ಮತಗಳು ಬಂದು ಪ್ರತಿಪಕ್ಷಗಳು ಡಿವಿಷನ್ ಆಫ್ ವೋಟಿಂಗ್ ಕೇಳ್ತಾ ಇದ್ದಂತೆ ತಲೆ ಎಣಿಕೆಯನ್ನ ನಡೆಸಲಾಯಿತು. ಮಧ್ಯಾಹ್ನ ವಿಧೇಯಕ ಮಂಡನೆ ಬಳಿಕ ತಡರಾತ್ರಿ 2 ಗಂಟೆವರೆಗೂ ಇದರ ಮೇಲೆ ಚರ್ಚೆಗಳು ನಡೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ 8 ವಿಕೆಟ್ಗಳಿಂದ ಸೋತಿದೆ. ಟಾಸ್ ಗೆದ್ದಂತ ಗುಜರಾತ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆರ್ಸಿಬಿ ನೀಡಿದಂತ ಸುಲಭ 170 ರನ್ಗಳ ಗುರಿ ಬೆನ್ನತ್ತಿರುವಂತಹ ಗುಜರಾತ್ ತಂಡ 17.5 ಓವರ್ಗಳಲ್ಲಿ ಗುರಿ ತಲುಪಿದೆ. ಕೋಲ್ಕತ್ತಾ ನಂತರ ಚೆನ್ನೈನಲ್ಲಿ ಪಂದ್ಯವನ್ನ ಗೆದ್ದು ಬೀಗಿದಂತ ಆರ್ಸಿಬಿ ತವರಿನ ಮೊದಲ ಪಂದ್ಯದಲ್ಲಿ ಸೋಲಿಗೆ ಶರಣಾಗಿದೆ. ತವರಿನ ಮೊದಲ ಪಂದ್ಯದಲ್ಲಿ ಕೊಹ್ಲಿ ಹಾಗೆ ರಜತ್ ಪಾಟಿದಾರ್, ಫಿಲ್ ಸಾಲ್ಟ್ ಹೀಗೆ ಸ್ಟಾರ್ಗಳು ಬೇಗ ವಿಕೆಟ್ ಅನ್ನ ಒಪ್ಪಿಸಿರೋದು ಒಂದು ಶಾಕ್ ಆಗಿದೆ. ಇನ್ನು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಗುಜರಾತ್ ಸ್ಪೀಡ್ ಸ್ಟಾರ್ ಸಿರಾಜ್ 3 ವಿಕೆಟ್ ಅನ್ನ ಪಡೆದು ಮಿಂಚಿದ್ದಾರೆ. ರಜತ್ ಪಡಿಕಲ್ ಹಾಗೆ ಲಿವಿನ್ಸ್ಟನ್ ವಿಕೆಟ್ ಅನ್ನ ಪಡೆದಂತ ಸಿರಾಜ್ ಆರ್ಸಿಬಿಗೆ ತ್ರಿಬಲ್ ಶಾಕ್ ಅನ್ನ ಕೊಟ್ಟರು. ಈ ಮೂಲಕ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡರು.